ಸರ್, ಅಡಿಕೆ ನೀವು ಬೀಜದ ಆಯ್ಕೆ ಬಹಳ ಮುಖ್ಯ. ಮೊದಲು ನಾವೇನು ಬೀಜಕ್ಕೆ ಬಿಡ್ತೀವಿ, ಮೊದಲನೇ ಕೊಯ್ಲು ಆದ್ಮೇಲೆ ಎರಡನೇ ಕೊಯ್ಲು ಬೀಜಕ್ಕೆ ಬಿಡ್ತೀವಿ. ಆ ಬೀಜಕ್ಕೆ ಬಿಟ್ಟು ಅದಕ್ಕೆ ಈರಕ್ಕಿ ಬೀಳ್ತವೆ. ಅಂದ್ರೆ ಬಂದು ಕಡ್ದಾಗ ಅದು ಈರಕ್ಕಿ ಕಚ್ಚಾಗಿರುತ್ತೆ, ಕಡ್ದಿರೋದು ಗುರ್ತಿರುತ್ತೆ, ಮತ್ತೆ ಅದು ಕೆಳಗೆ ಬೀಳುತ್ತೆ. ಆಗ ಅದು ಗೊನೆ ಕುಯ್ಕೊಂಡು ಆ ಗೋಟ್ಗಳನ್ನೆಲ್ಲ ನೀರೊಳಗೆ ಹಾಕಿಬಿಡಿ. ನೀರೊಳಗೆ ಹಾಕಿ ಯಾವುದು ನೀರಿನ ಮಟ್ಟಕ್ಕೆ ತೊಟ್ಟು ಇಟ್ಕೊಂಡು ನೀರಿನ ಮಟ್ಟಕ್ಕೆ ತೇಲ್ತಿರುತ್ತೆ ಆ ಬೀಜ ತಾಳಿ ಮುಳುಗಿ ತೇಲುತ್ತೆ, ಅದನ್ನು ತೆಗೆದಾಕಿ. ಮತ್ತೆ ಮೇಲ್ಭಾಗಕ್ಕೆ ನೀರಿನ ಮೇಲ್ಭಾಗಕ್ಕೆ ಅರ್ಧ ಎದ್ದು ತೇಲ್ತಿರುತ್ತೆ, ಅದನ್ನು ತೆಗೆದಾಕಿ. ಆ ನೀರಿನ ಮಟ್ಟಕ್ಕೆ ತೊಟ್ಟಿಟ್ಕೊಂಡು ಇದಾಗುತ್ತಲ್ಲ, ಆ ಬೀಜ ತಗೊಂಡು ನಿಮ್ಮ ಅಡಿಕೆ ಸಿಪ್ಪೆಗೆ ಮಿಕ್ಸ್ ಮಾಡ್ಕೊಂಡು ಒಂದು 2 ಭಾಗ ಇದು ಅಡಿಕೆ ಸಿಪ್ಪೆ, ಇದು 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 2 ಭಾಗ ಮಿಕ್ಸ್ ಮಾಡಿ ಒಂದು ಚೀಲಕ್ಕೆ ತುಂಬಿ ಒಂದ್ ಕಡೆ ಇಟ್ಟು ಡೈಲಿ ನೀರು ಹಾಕ್ತಾ ಇರ್ರಿ. ಆ ಚೀಲದಲ್ಲಿ ನೀರು ಕೆಳಗಡೆಗೆ ಬಸ್ತು ಹೋಗ್ಬಿಡ್ಬೇಕು. 1 ತಿಂಗಳಲ್ಲಿ ನಿಮ್ಗೆ 1-1.5 ತಿಂಗಳಲ್ಲಿ ನಿಮ್ಗೆ ಮೊಳಕೆ ಬರುತ್ತೆ. ಅದನ್ನ ನೀವು ನರ್ಸರಿ ರೀತಿಯಲ್ಲಿ ಕವರ್ಗೆ ಹಾಕೊಂಡು ಬೀಜ ಗೊಬ್ಬರ ಮಣ್ಣು ತುಂಬ್ಕೊಂಡು ಅದನ್ನ ಬೆಳೆದು ನೀವು ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳಿಗೆ ಸಸಿ ಬರ್ತವೆ, ಅವಾಗ ನೀವು ನಾಟಿ ಮಾಡೋದು ಸುಲಭ. ಇದು 3 ಸಾರಿ ಅಡಿಕೆ ಕುಯ್ಲಾಗುತ್ತೆ. ಮತ್ತೆ ಇದರಲ್ಲಿ ಬರೋದು ಜಾಸ್ತಿ ಬೇರಿಗೆ ಹುಳ ಬೀಳುತ್ತೆ, ಇದು ಮತ್ತೆ ಸುಳಿ ಕೊಳೆ ರೋಗ ಬರುತ್ತೆ. ಇನ್ನ ಇಡಿಗಳು ಮುಂಡೆ ರೋಗ ಅಂತಾರೆ. ನಾನು ಬಯಲುಸೀಮೆನಲ್ಲಿ ಕಂಡಿಲ್ಲ. ಅದೇ ನೀವು ಶಿವಮೊಗ್ಗ ಅಲ್ಲೆಲ್ಲ ಹೋದ್ರೆ ಅಡಿಕೆ ಬೆಳೆಯೋದು ಬಹಳ ಕಷ್ಟ, ಅವ್ರಿಗೆ ಖರ್ಚು ಜಾಸ್ತಿ ಬರುತ್ತೆ. ಬಯಲುಸೀಮೆನಲ್ಲಿ ಸಿಂಗಲ್ NP ಬರೋದಿಲ್ಲ. ಗೊಬ್ಬರ ಒಂದು ಕೊಟ್ಟರು ಸಹ ಹಾಗೆ ವರ್ಷಕ್ಕೊಂದ್ಸರಿ ನೀವು ಒಂದು 10 kg ಕುರಿ ಗೊಬ್ಬರನೋ ದನಿ ಗೊಬ್ಬರನೋ ಯಾವುದೋ ಒಂದು ಹಾಕಿ. ಬುಡ್ಕು ಕೂಡ ನೀವು ಕುಕ್ಕಿ ಮಣ್ಣಿ ಸೇರಿಸೋದೇನು ಬೇಕಿಲ್ಲ, ಬುಡ್ಕು ಹಾಕಿರ್ ಸಾಕು. 15 ದಿವಸದಲ್ಲಿ ನೀವು ಉಳುಮೆ ರಹಿತ ನೀವು ವ್ಯವಸಾಯ ಮಾಡ್ತಿದ್ದೆ ಆದ್ರೆ ಎರೆಹುಳು 15 ದಿವಸದಲ್ಲಿ ಭೂಮಿ ಸೇರಿಸಿರ್ತವೆ. ಈ ರೀತಿ ನೀವು ಮಾಡಿದ್ದೆ ಆದ್ರೆ ಒಳ್ಳೆ ಸುಲಭ ಬರುತ್ತೆ. ಆದ್ರೆ ಮಲೆನಾಡಲ್ಲಿ ಅಲ್ಲಿ ಅವರಿಗೆ ಮಳೆ ಜಾಸ್ತಿ ಇರೋದ್ರಿಂದ ಅನೇಕ ರೋಗಗಳು ಬರ್ತವೆ. ಕಾಡಿಗೆ ರೋಗ ಇರ್ಬೋದು, ಮತ್ತೆ ಅರಳೂರ ರೋಗ ಇರ್ಬೋದು, ಈ ರೀತಿ ಎಲ್ಲ ಅವರಿಗೆ ಕೊಳೆ ರೋಗ ಇರ್ಬೋದು, ಈ ತರ ಎಲ್ಲ ಬರ್ತವೆ. ಮತ್ತೆ ಇಲ್ಲಿ ಅಡಿಕೆನಲ್ಲಿ ನೀರಿನ ನಿರ್ವಹಣೆಯನ್ನು ಕೂಡ ನಾನು ಎಲ್ಲಾ ತೋಟಗಾರಿಕಾ ಬೆಳೆಗಳನ್ನು ಉಳುಮೆ ತೇವಾಂಶ ಕಾಪಾಡಬೇಕು. ಆ ರೀತಿ ಕಾಪಾಡಿದ್ರೆ ಯಾವುದೇ ರೀತಿ ಸುಳಿ ಕೊಳೆ ರೋಗ ಬರೋದಿಲ್ಲ, ಬೇರಿಗೆ ಹುಳ ಬೀಳ್ತವೆ ಅದು ಕೂಡ ಬರೋದಿಲ್ಲ. ನೀವು ಕುರಿ ಗೊಬ್ಬರ ಕೊಡುವಾಗ ಒಂದಿಷ್ಟು ಬೇವಿನ ಒಂದೊಂದು ಅರ್ಧ kg ಬೇವಿನ ಹಿಂಡಿ ಕೊಡಿ. ವರ್ಷ ಏನ್ ಕೊಡೋದೇ ಬೇಕಿಲ್ಲ, 2 ವರ್ಷಕ್ಕೊಂದ್ಸರಿ ಕೊಡಿ ಸಾಕು. ಅಷ್ಟು ಕೊಟ್ಟರು ಸಾಕು. ನೀವು ಯಾವುದೇ ರೀತಿಯ ಯಾವ ರೀತಿನೂ ಕೊಳೆ ರೋಗ ಆಗಲಿ ಯಾವುದೇ ಆಗಲಿ ನಮಗೆ ಮಲೆನಾಡಲ್ಲಿ ಬಂದಂತ ಖರ್ಚುಗಳು ನಮಗೆ ತಟ್ಟೋದಿಲ್ಲ. ಇದು ಸುಲಭವಾಗಿ ಬೆಳಿಬಹುದು. ಅದರಿಂದಲೇ 58,000 56 52,000 ಹಿಂಗೆಲ್ಲ ಇದೆ. ಅದಕ್ಕೆ ಎಲ್ಲರೂ ಅಡಿಕೆ ಬೆಳೆಗೆ ಮುಗಿಬಿಡ್ತಾವ್ರೆ. ಏನು ಅನೇಕರು ಈಗ ಚಿಂತೆ ಮಾಡ್ತಾರೆ, ಈ ವರ್ಷ ಶುಂಠಿ ಹಾಕ ಜಮೀನಿಗೆ ಇಲ್ಲೇ ನಮ್ಗೆ ಇದು ಜಾವಗಲ್ ಹತ್ರ ಮಂಜುನಾಥ್ ಅಂತ ಇದ್ದಾರೆ, ಮಲ್ದೇವರಳ್ಳಿನವರು. ಅವರು ನನಗೆ ಜುಲೈ ತಿಂಗಳಲ್ಲಿ ನನಗೆ ನರ್ಸರಿ ಮಾಡ್ತಾರೆ. ಅವರು 25-30 ಸಾವಿರ ಅಡಿಕೆ ಸಸಿ ಬೆಳೀತಾರೆ. ಅವರು ಹೋದ ತಿಂಗಳು ಖಾಲಿ ಆದಂತೆ ಶುಂಠಿ ಹಾಕರೆಲ್ಲ ಅಡಿಕೆ ಸಸಿ ನೆಟ್ಬಿಟ್ಟು ಶುಂಠಿ ಹಾಕೋದಕ್ಕೆ ಕೊಟ್ಟಿದ್ದಾರೆ. ಈ ರೀತಿ ಅಡಿಕೆ ಸಿಕ್ಕಾಬಟ್ಟೆ ಹಾಕ್ತಿದ್ದಾರೆ. ಹಾಕಿರೂ ಕೂಡ ಎಷ್ಟು ಆಗ್ತಾ ಇದಾರೋ ಅಷ್ಟೇ ಇದು ಅಡಿಕೆ ಮರಗಳು ಬಿದ್ದೋಗ್ತಾ ಇದಾವೆ. ಈ ವರ್ಷ ಸಿಕ್ಕಾಬಟ್ಟೆ ಗಾಳಿ ಬೀಸಿ ಅನೇಕ ಸಾವಿರಾರು ಲಕ್ಷಾಂತರ ಗಿಡಗಳು ಗಾಳಿಗೆ ಬಿದ್ದೋಗಿದ್ದಾವೆ. ಅದರಿಂದ ಇದು ಪ್ರಕೃತಿನಲ್ಲಿ ಆಗುತ್ತೆ. ಅನಿವಾರ್ಯ ನಿಮ್ಗೆ 30,000ಕ್ಕೆ ಬರಲಿ, 25,000ಕ್ಕೆ ಅಡಿಕೆ ಬರಲಿ. ನಾನು 74ರಲ್ಲಿ ಬರೀ ನಮ್ಗೆ 18-19 ಸಾವಿರ ಅಡಿಕೆಗೆ ಕೃಷಿಯಲ್ಲಿ ಲಾಭನೇ ಮಾಡಬೇಕು, ನಷ್ಟವನ್ನೇ ಅನುಭವಿಸಬಾರ್ದು ಅಂತಕ್ಕಂತ ಒಂದು ಮಟ್ಟಕ್ಕೆ ಈ ಒಂದು ತಲೆಯಲ್ಲಿ ತುಂಬಿಕೊಂಡಿದ್ದಾರೆ ಸಾಕಷ್ಟು ಜನ. ಕೃಷಿ ಒಂದು ವ್ಯವಸ್ಥೆ, ಈ ಒಂದು ವ್ಯವಸ್ಥೆಯನ್ನ ನೈಜ ಕೃಷಿಕರಿಂದ ಕಲಿಯೋದಿಕ್ಕೆ ಸಾಧ್ಯ. ಆ ಒಂದು ನೈಜ ಕೃಷಿಕರಿಂದ ಒಂದು ಪ್ರವಾಸದೊಟ್ಟಿಗೆ ನೀವು ಕಲಿಬೇಕು ಅಂತಂದ್ರೆ ಕೃಷಿ ಪ್ರವಾಸೋದ್ಯಮ ಈ ಒಂದು ವಿಚಾರದ ಅಡಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕಂಪನಿ ಅಗ್ರಿಯಾನ. ಕರ್ನಾಟಕದ ಮೊದಲನೇ ಕಂಪನಿ, ದೇಶದ 2ನೇ ಕಂಪನಿ ಅಂದ್ರೂ ಏನು ತಪ್ಪಾಗಲ್ಲ. ಈ ಒಂದು ಕಂಪನಿಯ ಬ್ರೋಚರ್ ಅನ್ನ ಚಲೋರಾಯ ಸ್ವಾಮಿ ಅವರು ಲಾಂಚ್ ಮಾಡಿದ್ದಾರೆ. ದರ್ಶನ್ ಪುಟ್ಟಣ್ಣಯ್ಯನವರು ಈ ಒಂದು ಸ್ವರಾಜ್ ಉತ್ಸವ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ, ಪಾಂಡವಪುರದಲ್ಲಿ ನಡೆದಂತ ಸ್ವರಾಜ್ ಉತ್ಸವ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಅಗ್ರಿಯಾನ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ. ನೀವು ಈ ಒಂದು ಅಗ್ರಿಯಾನ ಕಂಪನಿಯ ಒಂದು ನಮ್ಮ ಒಂದು ರೈತರೊಟ್ಟಿಗೆ ನೀವು ಸಂಪರ್ಕ ಮಾಡಿದ್ರೆ ನೀವು ಕಲಿಯೋದಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ನಿಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಬೇಸಿಕ್ ಗೊಂದಲಗಳನ್ನ ಬಗೆಹರಿಸ್ಕೋಬಹುದು. ನಿಮ್ಮ ಗೊಂದಲಗಳಿಗೆ, ನಿಮ್ಮ ಸಾಕಷ್ಟು ವಿಚಾರಗಳಿಗೆ ನಮ್ಮ ಒಂದು ಅಗ್ರಿಯಾನ ಕಂಪನಿಯಲ್ಲಿ ಇರ್ತಕ್ಕಂಥ ರೈತರು ಜೊತೆಗೆ ನಾವುಗಳು ಕೂಡ ನಿಮ್ಮೊಟ್ಟಿಗೆ ನಿಲ್ತೇವೆ. ಬನ್ನಿ, ಒಂದು ಪ್ರವಾಸವನ್ನ ಮಾಡಿ ನಿಮಗೆ ಒಂದಿಷ್ಟು ವಿಚಾರಗಳನ್ನ ನೀವು ಕಲಿರಿ. ಕೃಷಿಯಲ್ಲಿ ನೀವು ಸಮಗ್ರವಾಗಿ ಸಮೃದ್ಧಿಯಾಗಿ ಬೆಳೀರಿ ಅಂತಕ್ಕಂಥದ್ದು ಅಗ್ರಿಯಾನದ ಒಂದು ಕನಸು. ಸೊ ವೆಬ್ಸೈಟ್ ಇದೆ www.agriana.com.
ವಾಟ್ಸಪ್ ನಂಬರ್ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಆ ನಂಬರ್ಗೆ ನೀವು ಕರೆ ಮಾಡಿ ಒಂದಿಷ್ಟು ವಿಚಾರಗಳನ್ನ ನೀವು ಕಲಿಯೋದಿಕ್ಕೆ, ಒಂದಿಷ್ಟು ವಿಚಾರಗಳನ್ನ ತಿಳಿಯೋದಿಕ್ಕೆ ಅಗ್ರಿಯಾನ ಕಂಪನಿಗೆ ನೀವು ಬನ್ನಿ. ಕೃಷಿಯ ತೋಟಗಾರಿಕಾ ಒಂದಿಷ್ಟು ಬೆಳೆಗಳ ಬಗ್ಗೆ, ಅರಣ್ಯ ಕೃಷಿಗಳ ಬಗ್ಗೆ, ಸಾಕಷ್ಟು ಒಂದು ಕೃಷಿಗಳ ಬಗ್ಗೆ ನೀವು ಚರ್ಚೆಯನ್ನು ಮಾಡಬಹುದು. ಆ ಒಂದು ಲ್ಯಾಂಡ್ ಅಲ್ಲಿ ನೀವು ಕೂತು ಊಟವನ್ನು ಮಾಡಬಹುದು, ಪ್ರವಾಸವನ್ನು ಮಾಡಬಹುದು. ನಿಮ್ಮ ಮಕ್ಕಳೊಟ್ಟಿಗೆ ಬನ್ನಿ, ನಿಮ್ಮ ಮಡದಿಯೊಂದಿಗೆ ಬನ್ನಿ, ನಿಮ್ಮ ಸ್ನೇಹಿತರೊಂದಿಗೆ ಬನ್ನಿ, ಪ್ರವಾಸವನ್ನು ಕೈಗೊಂಡು ನೀವು ಈ ಒಂದು ಕೃಷಿಯನ್ನ ಅದ್ಭುತವಾಗಿ ಮಾಡಿ. ನಮಸ್ಕಾರ. ದೊಡ್ಡ ಕೊಡುಗೆ ಅಂತಿದ್ದು. ಇವಾಗ ಏನು ಕೊಬ್ಬರಿಗೆ 38,000ವರೆಗೆ ಹೋಗಿ 30,000ವರೆಗೆ ಈಗ ಬಂದಿದೆ. ಆ ರೀತಿ ಹುಚ್ಚು ಬೆಲೆ ಸಿಗ್ತಾ ಇದೆ ಅಡಿಕೆಗೆ. ಅಡಿಕೆ ಯಾವ್ಯಾವ್ದಕ್ಕೆ ಹೋಗುತ್ತೋ ನನಗೆ ಗೊತ್ತಿಲ್ಲ. ಕೆಲವರು ಬಣ್ಣಕ್ಕೆ ಹೋಗುತ್ತೆ, ಅದಕ್ಕೆ ಇದಕ್ಕೆ ಅಂತಾರೆ. ನನಗೇನು ಅದ್ರ ಬಗ್ಗೆ ನಾನು ತಿಳ್ಕೊಂಡಿಲ್ಲ. ಆದರೆ ಅಡಿಕೆ ಎಂದು ಸೋಲಲ್ಲ. ನೀವು ಎಷ್ಟು ಬಯಲುಸೀಮೆನಲ್ಲಿ ಸುಲಭವಾಗಿ ಬೆಳೀತಾವ್ರೆ, ಸುಲಭವಾಗಿ ಆದಾಯ ತಗೋಬಹುದು. ನೀವು ಅಡಿಕೆ ನೆಟ್ಟಿರೋರು ಎಂದೂ ನೀವೇನು ಮುಂದೆ ಕಡಿಮೆ ಆಗುತ್ತೆ ಅಂತ ಕಿಂಚಿತ್ತು ಯೋಚನೆ ಮಾಡಬೇಡಿ. ಬೇಡ 25,000 ಆಗಲಿಲ್ಲ, ಆದಾಯನೇ. ಖಂಡಿತ. ಈಗ ನೀವೇನು ಇದನ್ನ ಕಂಪ್ಲೀಟ್ ಉಳುಮೆ ಮಾಡಲ್ಲ? ಇಲ್ಲ, ಅಲ್ಲಿ ಇದು 30 ವರ್ಷದ ಮೇಲೆ ಆಯ್ತು. ನೀರಾವರಿ ವಿಂಕ್ಲೇರ್ ಕೊಟ್ಬಿಡ್ತೀವಿ. ನಮಗೆ ಹೆಚ್ಚಿಗೆ ಮಳೆ ಏನ್ ಬರೋದಿಲ್ಲ. ಈ ಒಂದು 500 ರಿಂದ 600 ಮಿಲಿ ಬರುತ್ತೆ. ನಮಗೆ ಮಳೆ ಅಂತ ಅಧಿಕವಾಗಿ ಮಳೆ ಆಗೋದಿಲ್ಲ. ಅದರಿಂದ ನಮಗೆ ಯಾವುದೇ ರೀತಿಯ ಅಡಿಕೆ ಸುಳಿ ಕೊಳೆ ರೋಗ ಇರ್ಬೋದು, ಅನಿವಾರ್ಯ ನಿಮಗೆ ಸುಳಿ ಕೊಳೆ ರೋಗ ಬಂತು ಅಂತಂದ್ರೆ ಮೇಲ್ಭಾಗದ ಒಂದು ಗರಿ ಬಿಟ್ಟು ಕೆಳಭಾಗದ ಮೇಲ್ಗಡೆ ತಲೆಯೆಲ್ಲ ಕುಯ್ದು ಹಾಕ್ಬಿಟ್ಟು ಒಂಬಳೆ ಇರೋ ಜಾಗ ಕುಡ್ಲಿನಲ್ಲಿ ಸೀಳ್ಬಿಡಿ. ಅಲ್ಲಿ ಬಿಳಿ ಹುಳ ಇರುತ್ತೆ. ಆ ಬಿಸಿಲು ಬಿದ್ದು ಸತ್ತೋಗ್ತವೆ. ನಿಮಗೆ 3 ತಿಂಗಳಲ್ಲಿ ಮತ್ತೆ ಸುಳಿ ಬರುತ್ತೆ. 1 ವರ್ಷ ಅಡಿಕೆ ಒಂಬಳೆ ಬರೋದಿಲ್ಲ, 2ನೇ ವರ್ಷಕ್ಕೆ ಒಂಬಳೆ ಬರುತ್ತೆ. ಆ ರೀತಿ ಒಂದು 5-6 ಅಡಿಕೆ ಮರದಲ್ಲಿ ಸುಳಿ ತರಿಸಿದ್ದೀನಿ. ಅದರಿಂದ ನೀವು ಏನು ಯೋಚನೆ ಮಾಡಬೇಡಿ, ಸುಮ್ಮನೆ ಹಾಕ್ತಾ ಇರ್ರಿ. ಬಹು ಬೆಳೆಗಳು ಉಪಯೋಗಿಸ್ತಾ ಬೆಳೀರಿ. ಈಗಂತೂ ಸಾಕಷ್ಟು ಕೊಳವೆ ಬಾವಿಗಳು ಮಾರು ಹೋಗಿರೋದ್ರಿಂದ ನಿಮಗೆ ನೀರು ಸಮೃದ್ಧಿ ಆಗಿರುತ್ತೆ. ಸಮೃದ್ಧಿ ಇಲ್ಲಿದ್ರು ನೀವು ತೆಂಗು, ಅಡಿಕೆ, ಬಾಳೆ ಹಾಕಿ ಹನಿ ನೀರಾವರಿ ಮಾಡಬೇಡಿ. ಅದು ಸಮತೋಲನ ಆಗುತ್ತೆ. ಈಗ ಇನ್ನೊಂದು ಏನಂತಂದ್ರೆ, ನೀವೇನೋ ಸುಳಿದು ಅಂತ ಹೇಳಿದ್ರೆ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳಿ ನನಗೆ ಸುಳಿ ಬಂದಿದೆ, ಬೆಳೆದಿದ್ದೇವೆ. ಇಡಿಲು ಮುಂಡೆ ರೋಗ ಅಂತಾರೆ, ನಮ್ಮಲ್ಲಿ ಬಂದಿಲ್ಲ. ಅದ್ರ ಬಗ್ಗೆ ನಾನು ಏನು ಮಾತಾಡಕ್ಕೆ, ಮಾಹಿತಿ ಕೊಡೋದಕ್ಕೆ ನಾನು ಶಕ್ತನಾಗಿಲ್ಲ. ವರ್ಷಕ್ಕೆ ಒಮ್ಮೆ ಗೊಬ್ಬರ ಹಾಕ್ತೀರಾ? ಅಷ್ಟೇ. ನಾನು ಮುಂದಿನ ತಿಂಗಳು ಹಾಕ್ಬಿಡ್ತೀನಿ ಗೊಬ್ಬರ. ಉಳುಮೆಯ ತೇವಾಂಶ ಉಳುಮೆ ಅಂದ್ರೆ ಇದೆ ನ್ಯಾಚುರಲ್ ಪ್ರೊಸೆಸ್. ಅಷ್ಟೇ. ಉಳುಮೆ ತೇವಾಂಶ ಮೇಂಟೈನ್ ಮಾಡ್ತೀರಾ, ಗೊಬ್ಬರ ವರ್ಷಕ್ಕೊಂದ್ಸಲ ಹಾಕ್ತೀರಾ? ಏನು ಹಾಕಲ್ಲ, ಇನ್ನೇನು ಹಾಕೋದಿಲ್ಲ. ಬರೀ ಆದಾಯ ತೆಗೆದು ನೀವು ಅದೇನೋ ಡಾಕ್ಟರ್ ಸಾಯಿಲ್ ಅಂತೆ ಅದು ಇದು ನಾವು ಯಾವ್ದಕ್ಕೂ ಮಾರೋಗಿಲ್ಲ. ನೋಡಿ, ತೆಂಗು ಈಗ ಇಲ್ಲಿ 5 ಎಕರೆ 31 ಗುಂಟೆನಲ್ಲಿ 240 ತೆಂಗಿದೆ. ಒಂದು 25-30 ಸಾವಿರ ಕಾಯಿ ಆಗುತ್ತೆ. ಈ ಸರಿ ಅಡಿಕೆ ಇದು ಇಲ್ಲಿ 6 ಎಕರೆನಲ್ಲಿ 2 ಸಾಲ ಹಾಕಿದೀನಿ, 1 ಸಾಲ ಹಾಕಿದೀನಿ. ಸಪ್ರೇಟ್ ಆಗಿ ಅಡಿಕೆನೂ ಇದೆ. ಇದು 1,000 ಅಡಿಕೆ ಇದೆ. 1,000ಕ್ಕೆ 12 ಟನ್ ಅಡಿಕೆ ಸಿಪ್ಪೆ ಬೆರೆಸಿ ಅಡಿಕೆ ಆಯ್ತು. ಮತ್ತೆ ಬಾಳೆನಲ್ಲಿ ನಿರಂತರವಾಗಿ ಒಂದು 2-2.5 ಲಕ್ಷ ದುಡ್ಡು ಸಿಗುತ್ತೆ. ಇವೆಲ್ಲವಕ್ಕೂ ನಾನು ಲೆಕ್ಕ ಇಟ್ಟಿದ್ದೀನಿ, ಸುಮ್ಮನೆ ಬಾಯಲ್ಲಿ ಹೇಳೋದಿಲ್ಲ. ಓಕೆ ಸರ್, ಥ್ಯಾಂಕ್ ಯು.